ಅವರು ಸ್ನಾನಕ್ ಹೋಗಿದ್ದಾರೆ, ನೀನ್ ಮಾತಾಡಿ. ಅಂದ್ರೆ ನಾನು ಸ್ನಾನಕ್ ಹೋಗಿದ್ದೀನಿ ಅನ್ನೋ ಧೈರ್ಯದಲ್ಲಿ ಮಾತಾಡ್ತಿದ್ದಾಳೆ. ನನಗೆ ಕೇಳಿಸ್ತಿದೆ ಅಂತ ಹೇಳ್ಬಿಡ್ಲಾ? ಬೇಡ 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 ಬೇಡ, ನಾನು ಹೇಳ್ಬಿಟ್ರೆ ಅವಳು ಮಾತಾಡಿ ನಿಲ್ಸ್ಬಿಡ್ತಾಳೆ. ಹೌದಾ? ಎಷ್ಟೊತ್ತಿಗೆ ಬರ್ತಿದ್ದೀರಾ ನೀವು? ಅರೆ, ನನಗೂ ಮೈಸೂರಲ್ಲಿ 2 ಆರ್ಡರ್ ಇದೆ, ಆದ್ರೆ ಅದಿನ್ನೂ ಕನ್ಫರ್ಮ್ ಆಗಿಲ್ಲ. ಪರವಾಗಿಲ್ಲ, ಅದು ಕನ್ಫರ್ಮ್ ಆಗದೆ ಇದ್ರು ನಾನ್ ಮಾತ್ರ ನಿಮ್ನ ಮೀಟ್ ಮಾಡೋದಕ್ ಬಂದೇ ಬರ್ತೀನಿ. ಅಯ್ಯೋ ರೋಹಿಣಿ, ನೀನ ಇದು? ಅಲ್ಲ, ನನ್ ಬೆನ್ನ ಹಿಂದೆನೆ ಯಾರ ಜೊತೆ ಡೇಟಿಂಗ್ ಮಾಡಕ್ಕೆ ಪ್ಲಾನ್ ಮಾಡ್ತಿದ್ಯಾ? ಹೌದು ಸುಮಂತ್, ಐ ಮಿಸ್ ಯು ಸೋ ಮಚ್. ತುಂಬಾ ನೆನಪಾಗ್ತಿದ್ದೀರಾ ಗೊತ್ತಾ? ನೆನಪಾಗ್ತಿದನಾ? ಅಯ್ಯೋ, ಯಾವಾಗಿಂದ ಅಂತ ಗೊತ್ತಾಗ್ತಿಲ್ವೇ. ನನ್ ಜೀವನ ಹಾಳು ಮಾಡ್ಕೋಬಾರ್ದು. ಓಕೆ ಓಕೆ, ಆದಷ್ಟು ಬೇಗ ಮೀಟ್ ಮಾಡೋಣ. ಐ ಮಿಸ್ ಯು ಟು. ಹೌದು. ಹಾ. ಅಯ್ಯೋ, ಏನ್ ಮನೋಜ್ ಇದು? ಶಾಂಪೂ ಎಲ್ಲ ಹಂಗೆ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ, ಏನಾಯ್ತು? ಏನಾದ್ರೂ ಬೇಕಿತ್ತಾ? ಅದು ಸೋಪ್ ತಗೊಂಡೋಗೋದನ್ನ ಮರ್ತ್ಬಿಟ್ಟೆ. ಅಯ್ಯೋ, ಅದನ್ನ ನನ್ಗೆ ಕೇಳಿದ್ರೆ ನಾನೇ ಕೊಡ್ತಿರ್ಲಿಲ್ವಾ? ಒಂದ್ ನಿಮಿಷ ಇರಿ. ಓಕೆ ಸುಮಂತ್, ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಆಯ್ತಾ? ಬಾಯ್. ಯಾರ ಜೊತೆ ಮಾತಾಡ್ತಿದ್ದೆ? ಯಾಕೆ ನಾನು ನೋಡ್ತಿದ್ದಂಗೆ ಕಟ್ ಮಾಡ್ಬಿಟ್ಟೆ? ಅಯ್ಯೋ, ಸೋಪ್ ಬೇಕು ಅಂದ್ರಲ್ಲ ಮನೋಜ್, ಮಾತಾಡ್ಕೊಂಡು ಹೇಗ್ ಕೊಡೋದಕ್ಕಾಗತ್ತೆ? ಸರಿ. ಯಾರ ಜೊತೆ ಮಾತಾಡ್ತಿದ್ದೆ? ಮೀಟ್ ಮಾಡೋಣ ನೋಡಿ, ತುಂಬಾ ದಿನ ಆಯ್ತು ಅಂತ ಹೇಳ್ತಿದ್ದೆ. ಫ್ರೆಂಡ್. ಬರೀ ಫ್ರೆಂಡ್ ಏನ ಇಲ್ಲ. ನೀವ್ ಬಾತ್ರೂಮ್ಗೆ ಸ್ನಾನ ಮಾಡಕ್ ಹೋಗಿದ್ದೆ ಅಥವಾ ನಾನ್ ಮಾತಾಡೋದನ್ನ ಕತ್ ಕೇಳಿಸ್ಕೊತಾ ಇದ್ರಾ? ಲೊಟ್ಟೆ, ಏನ್ ಕತ್ ಕೇಳಿಸ್ಕೊಳ್ಳೋದು? ನೀನ್ ಮಾತಾಡೋದು ಬಾತ್ರೂಮ್ ಒಳಗಡೆ ಕೇಳಿಸ್ತಾ ಇತ್ತು. ವೆರಿ ಗುಡ್. ನಾವು ಮಾಡಿದ ಪ್ಲಾನ್ ಸಕ್ಸಸ್ ಆಗ್ತಿದೆ. ನನ್ ಮೇ ಅನುಮಾನ ಶುರುವಾಗಿದೆ. ಸುಮಂತ್ ಅಂತ ಹೇಳಿದ್ದು ವರ್ಕ್ ಆಗ್ತಿದೆ. ಮತ್ತೆ ಮನೋಜ್ನ ನನ್ ಕಡೆಗೆ ಮಾಡ್ಕೊಳ್ಳೋದಕ್ಕೆ ಇದೇ ಕರೆಕ್ಟ್ ಐಡಿಯಾ. ಏನ್ ಪ್ಲಾನ್ ಮಾಡ್ತಿದ್ಯಾ? ಹೇಳು ಅಂದೆ. ಅದು ಬಂದು ಯಾಕೆ ತಡವಡಿಸ್ತಾ ಇದ್ಯಾ? ನಾನು ಸರಿಯಾಗಿರ್ಬೇಕು ಅಂತಾನೆ ಅನ್ಕೋತಾ ಇದ್ದೀನಿ, ಆದ್ರೆ ಏನ್ ಮಾಡೋದು, ಕೆಲವರು ನನ್ನನ್ನ ಎಡವ ಹಾಗೆ ಮಾಡ್ತಿದ್ದಾರೆ. ಏನ್ ಹೇಳ್ತಾ ಇದ್ದಾಳೆ ಇವಳು? ಬೇಜಾರಾಗಿತ್ತು, ಅದಕ್ಕೆ ನನ್ ಕಾಲೇಜ್ ಫ್ರೆಂಡ್ ಸುಮಂತ್ ಅಂತ ಇದ್ದಾನೆ, ಅವನು ಫೋನ್ ಮಾಡಿ ಮಾತಾಡ್ತೀನಿ. ಆ ಹೆಸರಲ್ಲಿ ನನ್ಗೆ ಯಾರು ಗೊತ್ತಿಲ್ವೇ? ನಾವಿಬ್ರು ಏನ್ ಕ್ಲಾಸ್ಮೇಟ್ಸಾ ನಿಮಗ್ ಅವನ್ ಬಗ್ಗೆ ಗೊತ್ತಿರೋದಕ್ಕೆ? ಸರಿ, ನಾನು ಹೋಗಿ ಸೋಪ್ ತರ್ತೀನಿ, ಹೋಗಿ ಸ್ನಾನ ಮಾಡಿ. ಏನಪ್ಪ ಇವಳು ನನಗೆ ಸೋಪ್ ಹಚ್ತಾಳ ಇಲ್ಲ ಬೆಣ್ಣೆನೆ ಹಚ್ತಾಳ? ಏನಪ್ಪ ದೇವ್ರೆ, ಇದು ಟ್ರಾಕು ಬೇರೆ ಕಡೆನೆ ಹೋಗ್ತಾ ಇದೆ. ಏನ್ ಮಾಡ್ಲಿ ಈಗ ನಾನು? ಹಿಂಗೆ ಆಗ್ಬಿಟ್ರೆ ನೆಕ್ಸ್ಟ್ ನನ್ ಕತೆ. ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು. ಚಚಾ, ರೋಹಿಣಿ ಹಂಗೆಲ್ಲ ಇಲ್ಲ. ಏನ್ ತಾಯಿ, ಬೇಡ ಅಂದ್ರು ಮತ್ತೆ ಚೆಕ್ ತಗೊಂಡ್ಬಂದಿದ್ದೀರಿ? ನಾವೆಲ್ಲ ತುಂಬಾ ಕಷ್ಟದಲ್ಲಿದೀವಿ ಡ್ಯಾಡು. ಧರ್ಮಛತ್ರ ಇದು, ತನ್ ಕೊಡ್ತಾನೆ ಇದಾರೆ ಬೇಡ ಅಂದ್ರು. ಬೀಗ್ರೆ, ನಾನ್ ಸಂತೋಷ ಬಂದಿದ್ದೀನಿ, ನನ್ನ ಆಸೆಗೆ ತಣ್ಣೀರ್ ಹೆಚ್ಚಬೇಡಿ ಅಂತ ಹೇಳಿ ಬೀಗ್ರೆ. ರೀ, ತುಂಬಿನಾದ್ರೂ ಸುಮ್ನಿರ ಕೇಳ್ರಿ ಅವನ್ನ. ಇಲ್ಲಿ ಯಾರ ಮಾತನ್ನು ಕೇಳೋ ಸ್ಥಿತಿಲಿಲ್ಲ ತಾಯಿ. ಸೊ ನಿಮ್ ಇಷ್ಟ ಬಂದಾಗ ಮಾಡಿ. ಬೀಗ್ರೆ, ಅದೇನೋ ಸಂತೋಷದ ವಿಷಯ ಹೇಳ್ತೀವಿ ಅಂದ್ರಲ್ಲ, ಹೇಳಿ. ನಮ್ಮ ಅಳಿಯಂದ್ರು ಹೋಟೆಲ್ ಶುರು ಮಾಡ್ತಿದಾರಲ್ಲ, ಅದಕ್ಕೆ ನನ್ ಕಡೆಯಿಂದ 10 ಲಕ್ಷ ಅಡ್ವಾನ್ಸ್. ಇನ್ ಎಷ್ಟು ದುಡ್ಡು ಬೇಕಿದ್ರು ಕೇಳಿ, ಕೊಡ್ತೀನಿ. ನನ್ ಸಂಪಾದನೆ ಎಲ್ಲ ನನ್ ಮಗಳ ಅಳಿಯಂಗೆ ಸೇರ್ಬೇಕು ತಾನೆ. ಅಯ್ಯೋ, ಎಷ್ಟು ಒಳ್ಳೆ ವಿಷಯ ಅದು. ಅಲ್ಲ ಕಣೋ ರವಿ, ನೀನ್ ಹೋಟೆಲ್ ಶುರು ಮಾಡ್ಬೇಕು ಅಂತಿದ್ಯಾ ಅಂತ ನಮ್ಗೆ ಯಾರಿಗೂ ಹೇಳಲಿಲ್ಲ. ಏನೇ ರವಿ, ಮನೆಯವರು ಅಷ್ಟೊಂದು ಕೇವಲ ಆಗೋದ್ರ? ನಮ್ಗೆಲ್ಲ ಹೇಳದೇ ಇರೋಷ್ಟು ದೊಡ್ಡ ವ್ಯಕ್ತಿ ಆಗೋಗಿದಾರಪ್ಪ ಅವನು. ಸಡನ್ ಚೇಂಜಸ್ ಮಕ್ಳದು. ಏನ್ ರವಿ ಇದು? ಕಡೆ ಪಕ್ಷ ಅತ್ತೆ ಮಾವಂಗಾದ್ರು ಹೇಳ್ಬೇಕು ತಾನೆ. ಇಲ್ಲ ಅದ್ಗೆ, ಅದು ಏನೇ ಅದು ಇದು ಅನ್ಕೊಂಡು ಇಷ್ಟು ಉದ್ದಕ್ ಬೆಳ್ಸಕ್ಕೆ ನಾವ್ ಬೇಕು, ಉದ್ಧಾರ ಆಗುವಾಗ ನಾವ್ ಬೇಡವಾ? ಅಪ್ಪ ಪ್ಲೀಸ್, ನನ್ ಮಾತ್ ಕೇಳಿ. ಹೋಟ್ಲ್ ಶುರು ಮಾಡ್ಬೇಕು ಅನ್ನೋದು ನನ್ ಕನ್ಸು, ನನ್ ಆಸೆ, ಅದೆಲ್ಲರಿಗೂ ಗೊತ್ತು. ಆದ್ರೆ ದುಡ್ಡು ಬೇಕು ಅಂತ ನಾನ್ ಕೇಳಿರ್ಲಿಲ್ಲ. ಶ್ರುತಿನೇ ದುಡ್ಕೋದ್ ಏನೂ ಇಲ್ಲ ಮಾವ, ಇವನ್ ಕೆಲ್ಸ ಮಾಡ್ತಿರೋ ಜಾಗ ಸರಿ ಇಲ್ಲ ಅಷ್ಟೇ. ಕತ್ತೆ ಚಾಕ್ರಿ ದುಡಿದ್ರುನು ರೆಕಗ್ನಿಷನ್ ಅನ್ನೋದೇ ಇಲ್ಲ. ಆ ನೀತು ಅಂತ ತೂ ತರ ಆಡ್ತಾಳಪ್ಪ. ಶ್ರುತಿ, ಎಸ್ ಸ್ಪೀಕಿಂಗ್. ಸ್ವಲ್ಪ ಹೊತ್ತು ಸುಮ್ನೆ ಇರು ನೀನು. ಇವನ್ ದೊಡ್ಡದು ಆ ಹೋಟ್ಲಿಗೆ ಒಳ್ಳೆ ಹೆಸರು ತಂದ್ರೆ ಕ್ರೆಡಿಟ್ ತಗೋತಾ ಇರೋದು ಅಲ್ಲಿರೋ ಜನ. ಕಡೆ ಪಕ್ಷ ಹೌದು, ಇದಕ್ ರವಿನೂ ಕಾರಣ ಅನ್ನೋ ಮಾತು ಆ ಜನದ ಬಾಯಲ್ಲಿ ಬರ್ಲೇ ಇಲ್ಲ ಮಾವ. ಅಂತ ಜಾಗದಲ್ಲಿ ಇವ್ನ್ ಯಾಕೆ ಕೆಲಸ ಮಾಡ್ಬೇಕು? ನೋ ಚಾನ್ಸ್. ಅದು ಅಲ್ದೆ ಇವ್ನ್ ಅಲ್ಲೇ ಇದ್ರೆ ಇನ್ 20 ವರ್ಷ ಆದ್ರೂ ಶೆಫ್ ಆಗೇ ಇರ್ತಾನೆ. ಅದಕ್ಕೆ ಅಮ್ಮಂಗ್ ಹೇಳಿ ಈ ವ್ಯವಸ್ಥೆ ಮಾಡಿ ನಾನು. ಅದು ನಿನ್ ಮೊದಲು ನನ್ಗೆ ಹೇಳ್ಬೇಕಲ್ವಸಿ? ನಿನ್ ಹತ್ರ ಹೇಳಿದ್ರೆ ನೀನ್ ಒಪ್ಪಲ್ವಲ್ಲಪ್ಪ. ನಿನ್ ಸಾಮರ್ಥ್ಯನ ಅವ್ರು ಯಾರೋ ಬಂಡವಾಳ ಮಾಡ್ಕೋತಾ ಇದಾರೆ, ನೀನ್ ಫೂಲ್ ತರ ಸೇವೆ ಮಾಡ್ತೀಯ. ಒಳ್ಳೇದಲ್ವಾ ರವಿ? ಯಾರಿಗೋಸ್ಕರನೋ ನೀನ್ ಯಾಕೆ ಕಷ್ಟ ಪಡ್ಬೇಕು? ಶಕ್ತಿ ಇದ್ದಾಗ ಸ್ವಂತ ಬೆಳಿಬೇಕು ಅಳಿ ಅಂದ್ರೆ. ಬೆಳಿಬೇಕು ನಿಜ, ಅದೇ ತಾವ್ಯಾಕೆ ಅವ್ನ್ ತೋರ್ ಬೆಳೆ ಹಿಡ್ಕೊಂಡು ಬೆಳೆಸಕ್ ಬಂದಿರೋದು. ಅವನ ಕೈಯಲ್ಲಿ ಶಕ್ತಿ ಇದೆ, ಅವ್ನು ಹೋಟ್ಲು ಮಾಡ್ಕೋತಾನೆ. ಲೊಟ್ಟೆ, ಈಗಿನ ಕಾಲದಲ್ಲಿ ಸ್ವಂತ ಕಾಲ ಮೇಲೆ ನಿಂತ್ಕೋಬಹುದು. ಸ್ವಂತ ಕಾಲ್ ಮೇಲೂ ನಿಂತ್ಕೊಳಕ್ಕೆ ಒಂದ್ ಜಾಗ ಅಂತ ಬೇಕಲ್ವೇ? ಎಲ್ಲದಕ್ಕೂ ಮಾತಾಡ್ಕೊಂಡ್ ಬಂದ್ಬಿಡ್ತೀಯ. ಲೇ, ಆ ಚೆಕ್ಕಿನ ಸೈಜ್ ಆದ್ರೂ ಏನಂತ ಗೊತ್ತಾ ನಿನಗೆ? ಇಲ್ಲಪ್ಪ, ಇವ್ರಿಗೆ ಏನು ಗೊತ್ತಿಲ್ಲ. 5 ಡಿಗ್ರಿ ಓದಿದಿರಲ್ಲ, ನಿನಗ್ ಮಾತ್ರ ಎಲ್ಲಾ ಗೊತ್ತಿರೋದು. ಅವ್ರ ಹತ್ರ ಇದ್ದಿದ್ರೆ ರವಿಗೆ ಕೊಟ್ಟಿರೋರು.
ಆದ್ರೆ ರವಿ ಸ್ವಂತ ದುಡ್ಡಲ್ಲೇ ಹೋಟ್ಲು ಶುರು ಮಾಡ್ಬೇಕು ಅಂತ ಕಾಯ್ತಿದ್ದಾರೆ. ಅದನ್ ಬಂದು ನನ್ ಮಗ ನಿನ್ನ ಹತ್ರ ಹೇಳಿದ್ದಾನೆ ಊರ್ ಸುಬ್ಬಿ ಎಲ್ಲ ನನಗೆ ಗೊತ್ತು ಅನ್ನೋ ತರ ಮಾತಾಡೋದು. ನಂಗ್ಲಿ ಬಾಯಿನ ಹದ್ದು ಬತ್ತಲ್ಲಿ ಇಟ್ಕೋ. ಕಣ್ಕೊಂಡವ್ರ ಮುಂದೆ ಎಲ್ಲ ಯಾಕೆ ಸೊಸೆ ನನ್ನದು ನೀನು? ನಿಮ್ಮ ಸೊಸೆ ನನ್ನ ಮಗನ್ ಬಗ್ಗೆ ಹೇಗ್ರಿ ಮಾತಾಡ್ತಾಳೆ? ಅವನು ಬೆಳೆಯೋದನ್ನ ಇವ್ರ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಅಮ್ಮ, ನಾನ್ ಚೆನ್ನಾಗಿರ್ಲಿ ಅಂತಾನೆ ಸೂರ್ಯ ಮತ್ತೆ ಮೀನಾದ್ಗೆ ಯಾವಾಗ್ಲೂ ಆಸೆ ಪಡೋದು. ಅಂತ ಆಸೆ ನಮ್ಗಿರಲ್ವೇನಪ್ಪ? ನೀವೇನ್ ದೂರದವ್ರ? ನನ್ ಮಗಳು ಅಳಿಯ ತಾನೆ. ರವಿಗೆ ತುಂಬಾ ಟ್ಯಾಲೆಂಟ್ ಇದೆ. ಸ್ವಂತ ರೆಸ್ಟೋರೆಂಟ್ ಓಪನ್ ಮಾಡಿದ್ರೆ ತುಂಬಾ ಎತ್ತರಕ್ ಬೆಳಿತಾನೆ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನಾನೇ ಅಮ್ಮಂಗ್ ಹೇಳಿ ದುಡ್ಡು ತರ್ಸಿದ್ದು. ಏನ್ರಿ, ನಮ್ ಮಗನಿಗೆ ಒಳ್ಳೇದಾಗತ್ತೆ ಅನ್ಬೇಕಾದ್ರೆ ನಾವ್ ಯಾಕೆ ಕಾಲ್ ಕೊಟ್ಟು ಬಿಡಿಸ್ಬೇಕು ಅವ್ನ? ದುಡ್ಡು ತಗೊಳ್ಳೋಣ. ನಾವ್ ಯಾಕೆ ದುಡ್ಡು ತಗೋಬೇಕು? ಹೋಟ್ಲು ಶುರು ಮಾಡೋದಕ್ಕೆ ಅವ್ರು ದುಡ್ಡು ಕೊಡ್ತಾ ಇದಾರೆ. ಅದನ್ನ ನನ್ನ ಮಗ ನಿರ್ಧಾರ ಮಾಡ್ಬೇಕು. ಅವ್ನ್ ತಗೊಂಡ್ರು ತಗೊಳ್ಳಿ, ಅದು ಅವನಿಷ್ಟನಪ್ಪ. ತಗೊಳ್ಳಿ ಹೇಳಿ ಅಂದ್ರೆ ಅವಕಾಶ ಯಾವಾಗ್ಲೂ ಬರಲ್ಲ. ಅವಕಾಶ ಬಂದಾಗ ಉಪಯೋಗಿಸ್ಕೋಬೇಕು. ದೊಡ್ಡ ಮನುಷ್ಯರಾಗಿ ಇದನ್ನ ದಾನ ವರದಕ್ಷಿಣೆ ಅಂತ ಏನು ಅನ್ಕೋಬೇಡಿ. ಇದು ನಿಮಗ್ ಸೇರ್ಬೇಕಾದ ದುಡ್ಡು. ತಗೊಳ್ಳಿ ಹೇಳಿ ಅಂದ್ರೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಅಳಿ ಅಂದ್ರೆ? ಬಿಗ್ರೆ ನೀವಾದ್ರೂ ಒಂದ್ ಮಾತು ಹೇಳಿ. ಚಿನ್ನದ ಮೊಟ್ಟೆ ಸಿಗ್ಬೇಕಾದ್ರೆ ಅದನ್ನ ಕಾವ್ ಕೊಡೋದ್ ಹೇಗೆ ಅಂತ ಕಲಿಬೇಕೆ ಹೊರತು ಕಾಯ್ತಾ ಕೂತ್ಕೋಬಾರ್ದು. ತಗೊಳು. ಅವ್ರು ನಿನ್ ಕೇಳ್ದೇನೆ ಇಷ್ಟೊಂದು ದುಡ್ಡು ಕೊಡ್ತಿದಾರೆ. ದೊಡ್ಡ ಮನುಷ್ಯರು ಕಣ ಅವರು. ಇವರು ಬೇರೆಯವ್ರ ತರ ಅಲ್ಲ ಕಣಪ್ಪ. ಕೆಲವ್ರು ಇರ್ತಾರೆ ಕೋಟಿ ಇದೆ ಅಂತ ಸುಳ್ಳು ಹೇಳಿ ನಮ್ಮನ್ನ ಯಾಮಾರಿಸ್ತಾರೆ. ಇವ್ರು ಅವ್ರ ತರ ಅಲ್ಲ, ಇವ್ರು ಒಳ್ಳೆಯವರು. ನೋಡಿ ಹೇಳಿ ಅಂದ್ರೆ ಇದನ್ನ ಶ್ರುತಿಗೆ ಅಂತ ಕೊಡ್ತಿಲ್ಲ, ನಿಮ್ಗೆ ಅಂತಾನೆ ಕೊಡ್ತಿರೋದು. ತಗೊಳ್ಳಿ ಹೇಳಿ ಅಂದ್ರೆ. ಪ್ಲೀಸ್ ತಗೋ ರವಿ, ಇವಾಗ ನಾವು ಸ್ವಂತ ಹೋಟೆಲ್ ಶುರು ಮಾಡ್ಬೇಕು. ಪ್ಲೀಸ್ ತಗೋ ಅಮ್ಮ, ಕೊಡು ಅಲ್ವಾ. ಈಗ ನನ್ ಮನ್ಸಿಗೆ ಸಂತೋಷ ಆಯ್ತು. ಅಯ್ಯೋ, ತುಂಬಾ ದೊಡ್ಡ ವ್ಯಕ್ತಿ ಬೇಗ್ರೆ ನೀವು. ಇನ್ನೊಬ್ರು ಸಂತೋಷದಲ್ಲಿ ನೀವು ಸಂತೋಷ ಕಾಣ್ತಿದ್ದೀರಾ ನೋಡಿ. ಅಯ್ಯೋ, ನೀವು ದೇವ್ರಿಗೆ ಬೇಗ ಹತ್ರ ಆಗೋಗ್ತೀರಪ್ಪ. ಏನ್ ಬೀಗ್ರೆ ನೀವು? ಅಲ್ಲ, ನನ್ ಮಾತಿಂದ ಅದೆಲ್ಲ ಅರ್ಥ. ದೇವ್ರಿಗೆ ನೀವು ತುಂಬಾ ಪ್ರೀತಿ ಪಾತ್ರರಾಗ್ತೀರಾ ಅಂತ. ಸರಿ ಶ್ರುತಿ ರವಿ, ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ನಾನೇನ್ ಬರ್ತೀನಿ. ಅಯ್ಯೋ, ಒಬ್ರು ಹೋಗ್ತೀರಾ? ಬನ್ನಿ, ನಾನ್ ಕಾರ್ ಗಂಟೆ ಬಿಟ್ಟು ಬರ್ತೀನಿ. ಬೇಗ್ರೆ ನಾನೇನ್ ಬರ್ತೀನಿ. ಒಳ್ಳೇದು. ಬನ್ನಿ ಅವ್ರು ಸ್ವಲ್ಪ ಹಂಗೆ ತಮಾಷೆ ಮಾಡ್ತಾರೆ. ರೀ, ರವಿ ಮುಖದಲ್ಲಿ ಸಂತೋಷನೇ ಇಲ್ಲ. ಅವ್ನ್ಗೆ ಈ ದುಡ್ಡು ತಗೊಳ್ಳೋ ಮನ್ಸೇ ಇಲ್ಲ ರೀ. ಅದನ್ನ ಸ್ವಲ್ಪ ಪೂರ್ವಪುತ್ರ ಅವನೇ ತಾನೆ. ಏನು ಹೇಳಿದ ಸೈಲೆಂಟ್ ನಿಂತಿದ್ದಾನೆ. ರವಿ ನೀನ್ ಎಷ್ಟು ಅದೃಷ್ಟ ಮಾಡಿದೆ ಕಣೋ. ಇರೋದ್ರಲ್ಲಿ ಶ್ರೀಮಂತ ಸೊಸೆ ತತ್ತಿರೋದು ನೀನೇ ಕಣೋ. ಮಿಕ್ಕದವೆಲ್ಲ ವೇಸ್ಟ್. ಒಂದು ಹೂ ಕಡೆ, ಇನ್ನೊಂದು ಪಾರ್ಲರ್ ಕಡೆ. ಮತ್ತೆ ಶುರುವಾಯ್ತಪ್ಪ ಇವಳು. ಈ ಸಲಿ ನಿನ್ ತಲೆ ಮೇಲೆ ನಾನೇ ಪಾಕ್ಬಿಡ್ತೀನಿ. ನಾಯಿ ಮುಂದೆ ಅವನ್ ಯಾಕೆ ಬಯದ್ ನೀವು? ಇರತ್ತಾನೆ ಹೇಳ್ತಾರಲ್ಲ ಅವನು. ಒಬ್ಬ ಟ್ರೈನಿಗೆ ಸಿಕ್ಕಾಕೊಂಡ ಅಂತ ಎಲ್ರು ಹೇಳ್ತಾರೆ. ಟ್ರೈನ್ ಬಂದು ಇವನನ್ನೇ ಗುದ್ದಿತ್ತು ಅಥವಾ ಇವನೇ ಹೋಗಿ ಟ್ರೈನ್ ಗುದ್ದಿದ್ನು. ಇನ್ನೊಬ್ಬ ಮಹಾನ್ ಕುಡ್ಕ ಅದ್ಯಾವ್ ಗಟ್ರಲ್ಲಿ ಬಿದ್ದು ನೇತಾಡ್ಬಿಟ್ನೋ ಏನೋ. ಅತ್ತೆ ನೀವು ಮಾತಾಡ್ದೆ ನಿಂತ್ಕೋಬೇಕು ನೀನು. ಅತ್ತೆ ಸುಮ್ನೆ ಮಾತಾಡ್ತಾ ಇರ್ಬೇಡಿ ಪ್ಲೀಸ್. ಮಾತಾಡ್ದೆ ಇನ್ನೇನ್ ಮಾಡ್ತಾರ ಮೈಕು? ಕೆಲವರು ಇವತ್ತು ಚೆಕ್ ಕೊಟ್ಟು ಇನ್ಯಾವತ್ತು ಚೆಕ್ ಮೇಟ್ ಮಾಡ್ತಾರೆ. ಅದನ್ನ ತಿಳ್ಕೊಳ್ಳದೆ ಇರೋ ದೊಡ್ಡಮ್ಮನವರು ಈ ಸಕ್ಕರೆ ಶಾಂತಮ್ಮನವರು. ಕೆರ್ಕೋತಿದ್ಯಾ ಕಣೋ, ನಿನ್ ಹೊಟ್ಟಿಗಳನ್ನ ಕೆರ್ಕೋತಿದ್ಯಾ? ನಿನಗೆ ಹೀಗೆಲ್ಲ ಕೊಡೋರು ಯಾರು ಇಲ್ವಲ್ಲಪ್ಪ. ಬೇಡ್ಕೊಂಡ್ ತಿನ್ನೋರ್ ಮನೆಯಿಂದ ಬಂದಿದ್ದಲ್ವೇನಪ್ಪ ನಿನ್ ಹೆಂಡತಿ. ಸಾಕು ನೀರತ್ತೆ. ಯಾರು ಬೇಡ್ಕೊಂಡ್ ತಿನ್ನೋರು ನೋಡಿದೀರಾ ನೀವು? ನೋಡಿದೀರಾ ಅತ್ತೆ ನೀವು? ಒಂದ್ ವಾರಕ್ಕೆ ಕಡೆ ಪಕ್ಷ ಒಂದಿನಾದ್ರೂ ಕರ್ದ್ಬಿಟ್ಟು 4 ಜನಕ್ಕೆ ಊಟಕ್ಕೆ ಹಾಕ್ತಿವಿ. ಈ ಮನೇಲಿ ಯಾವತ್ತ ತರ ಆಗಿದೆ ಅಂತ ದಾನ ಧರ್ಮ? ನೀವು ಶ್ರೀಮಂತ್ರ. ಸರಿಯಾದ ಪಾಯಿಂಟ್ ಅವ್ಳು ಹೇಳಿ. ಸರಿಯಾದ ಪಾಯಿಂಟ್. ದಾನ ಮಾಡದೇ ಇರೋ ಕೈ, ಧರ್ಮ ಮಾಡದೇ ಇರೋ ಮೈ, ಕಡೆಗೆ ಸೇರೋದು ನರ್ಕಾನೆ. ಇದನ್ನೆಲ್ಲ ಸಕ್ಕರೆ ಮಾತಾಡ್ತಾ ಇಲ್ಲಪ್ಪ. ಅಲ್ಲಿದ್ದೀರ ಚೆಕ್ ಮಾತಾಡ್ತಾ ಇದ್ದೆ. ಮಾತಾಡ್ಕೊಡಿ ಬಿಡು. ಅತ್ತೆ, ನಾವ್ ಅಮ್ಮ ಚೆಕ್ ಕೊಟ್ರು ಅಂತ ನೀವ್ ಯಾರನ್ನು ಚೀಪಾಗಿ ನೋಡ್ಬೇಡಿ. ನಾವ್ ಹೋಟೆಲ್ ನ ಶುರು ಮಾಡಿದ್ರೆ ಈ ದುಡ್ಡನ್ನ ನಾವ್ ವಾಪಸ್ ಕೊಟ್ಬಿಡ್ತೀವಿ. ರವಿ, ಇನ್ನೊಂದ್ಸಾರಿ ಯೋಚನೆ ಮಾಡೋಕಂದ. ಒಳ್ಳೇದು ಕೆಟ್ಟದು ಯೋಚನೆ ಮಾಡೋ ವಿವೇಚನೆ ನಿನಗಿದೆ ಮಂಗ. ಕರೆಕ್ಟ್ ಯೋಚನೆ ಮಾಡು, ಉದ್ದಾರ. ಏ ರವಿ, ಅವ್ನ್ ಮಾತ್ಗೆಲ್ಲ ಗಮನ ಕೊಡ್ಬೇಡ. ಬೇಗ ಹೋಟೆಲ್ ಶುರು ಮಾಡೋದ್ರ ಕಡೆ ಗಮನ ಕೊಡು. ಒಳ್ಳೆ ವಿಷಯನೇ ಹೇಳ್ದೆ ಮೀನಾ. ನೋಡು, ಮದ್ವೆ ಡೇಟ್ ಫಿಕ್ಸ್ ಆಗಿದ ತಕ್ಷಣ ಹೇಳ್ಬಿಡು. ನಾವ್ ಎಲ್ರು ಒಂದು ಮುಂದೆ ನಿಂತು ಮದ್ವೆ ಮಾಡ್ಕೊಡ್ತೀವಿ, ಸರಿನಾ? ಏನಕ್ಕ ನೀವು? ಅಲ್ಲ ಅಕ್ಕ, ನಮ್ ಯಜಮಾನ್ರು ಇದಕ್ಕೆ ಒಪ್ಕೊಂತಾನೆ ಇಲ್ಲ ಅಂತ ನಾನ್ ಹೇಳ್ತಿದ್ರೆ ನೀವು ಡೇಟ್ ಬಗ್ಗೆ ಕೇಳ್ತಿದ್ದೀರಾ. ಈ ಗಂಡಸ್ರ ಜಗಳ ಯಾವಾಗ್ಲೂ ಇದ್ದಿದೆ ಮೀನಾ. ಹಾಗಂತ ನಮ್ ತಂತನ್ ಜೀವನದ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಹೌದು ಮೀನಾ, ಹುಡ್ಗನ್ಗೆ ಸರ್ಕಾರಿ ಕೆಲ್ಸ ಇದೆ, ಸರ್ಕಾರಿ ಸಂಬಳನೂ ಸಿಗ್ತಾ ಇದೆ. ಇಂಥ ಸಂಬಂಧ ನಾವ್ ಹುಡುಕಿದ್ರೆ ಸಿಗುತ್ತೋ ಸಿಗಲ್ವೋ ಯೋಚನೆ ಮಾಡು. ಅಕ್ಕ, ಅವಳಿಗೆ ಒಳ್ಳೆ ಸಂಬಂಧ ಸಿಕ್ಕಿದ್ರೆ ನನಗೂ ತುಂಬಾ ಖುಷಿನೇ. ಆದ್ರೆ ಅವ್ರಿಬ್ರಿಗೂ ಜಗಳ ನಡೀತಾನೆ ಇದೆ ಅಕ್ಕ. ಅದ್ರಿಂದ ಕನಕ ಅನ್ಭವಿಸ್ತಿದ್ದಾಳೆ. ಯಾರೋ ಗೊತ್ತಿಂದ ಇರೋವಾಗ ಜಗಳ ಆಗಿದೆ ಮೀನಾ. ಇವಾಗ ನೀವಿಬ್ರು ಒಂದೇ ಮನೆಯವ್ರು ಆಗ್ತಿದ್ದೀರಾ ಅಂದ್ಮೇಲೆ ಇನ್ನೇನ್ ತೊಂದ್ರೆ ಕೊಡ್ತಾರೆ ಹೇಳು? ಹೌದು ಮೀನಾ, ನಿನ್ ಗಂಡನ್ ಜೊತೆ ಒಂದ್ಸತಿ ಮಾತಾಡು. ಬೇಕಿದ್ರೆ ಹೇಳು, ನಾವೆಲ್ಲ ನಿನ್ ಜೊತೆ ಬಂದು ಮಾತಾಡ್ತೀವಿ. ಅಯ್ಯೋ ಅಕ್ಕ, ನಾನ್ ಅವ್ರ ಹತ್ರ ಈ ವಿಷಯದ ಬಗ್ಗೆ ಮಾತಾಡಕ್ ಹೋದ್ರೆ ನನ್ನೇ ವೈರಿ ತರ ನೋಡ್ತಿದಾರಕ್ಕ. ನನ್ ಮೇಲೆ ಕೋಪ ಮಾಡ್ಕೊಂಡಿದಾರಕ್ಕ. ನನ್ ಜೊತೆ ಸರಿಯಾಗೂ ಮಾತಾಡ್ತಿಲ್ಲ ಗೊತ್ತಾ?
ಹಾಗಿದ್ರೆ ಒಂದ್ ಕೆಲ್ಸ ಮಾಡು, ಈ ವಿಷಯನ ನಿಮ್ ಮಾವನ ಹತ್ರ ಹೇಳು. ಅಯ್ಯಯ್ಯೋ, ಅದೆಲ್ಲ ಆಗಲ್ಲ ಅಕ್ಕ, ಬೇಡ ಅಕ್ಕ. ಈ ವಿಷಯ ಏನಾದ್ರು ನಮ್ಮ ಮಾವಂಗ್ ಗೊತ್ತಾಯ್ತು ಅಂದ್ರೆ ಅವ್ರು ಮತ್ತೆ ನನ್ ಮೇಲೆ ಕೋಪ ಮಾಡ್ಕೊಂತಾರೆ. ಮಾವಂಗ್ ಈ ವಿಷಯ ಗೊತ್ತಾದ್ರೆ ಅತ್ತೆಗ್ ಗೊತ್ತಾಗೇ ಆಗತ್ತೆ. ಅತ್ತೆಗ್ ಗೊತ್ತಾಯ್ತು ಅಂತ ಹೇಳಿದ್ರೆ ಸ್ವೀಟ್ ತಿಂದು ಖುಷಿ ಪಡ್ತಾರೆ, ನಾವೇನಾದ್ರು ದುಃಖದಲ್ಲಿ ಇದೀವಿ ಅಂತ ಹೇಳಿದ್ರೆ. ಹಾಗಂತ ನಿಧಾನ ಮಾಡ್ಕೊಂಡ್ ಹೋದ್ರೆ ಈ ಸಂಬಂಧ ಕೈ ಜಾರ ಹೋಗುತ್ತೆ ಮೀನಾ. ಈಗ ನೋಡು, ಸೂರ್ಯ ಡ್ರೈವರು, ಸಂಬಳನೂ ಕಡಿಮೆನೆ. ಅಕ್ಕ, ನನ್ ಗಂಡನು ಕೈ ತುಂಬಾ ದುಡಿತಿದ್ದಾರೆ, ತುಂಬಾ ಚೆನ್ನಾಗೆ ನೋಡ್ಕೊಂತಿದ್ದಾನೆ ನನ್ನನ್ನ. ಅಲ್ವೇ, ಸೂರ್ಯನ್ ಬಗ್ಗೆ ಮೀನಾ ಹತ್ರ ಯಾಕೆ ಮಾತಾಡ್ದೆ? ನೋಡು, ಸೂರ್ಯ ಮದ್ವೆ ಗಟ್ಟಿ ಮಾಡ್ತಿದ್ದಾನೆ ಅಂತ ಗೊತ್ತಾದ್ರು ಅವನ್ ಬಗ್ಗೆ ಮಾತಾಡಿದ ತಕ್ಷಣ ಎಷ್ಟು ಕೋಪ ಮಾಡ್ಕೊಂಡಿದ್ದಾನೆ ಅಂತ. ನೋಡ್ ಮೀನಾ, ಸೂರ್ಯನು ಒಳ್ಳೆಯವ್ರೆ, ನೀನ್ ಮಾತಾಡಿದ್ರೆ ಅರ್ಥ ಮಾಡ್ಕೋತಾರೆ. ನೀನು ನಿಮ್ಮಮ್ಮ ಆ ದೇವಸ್ಥಾನದ ಮುಂದೆ ಹೂವ ಕಟ್ಟಿ ಮಾರಿರೋ ಪುಣ್ಯ ಕನ್ಕಂಗೆ ಒಂದ್ ಒಳ್ಳೆ ಸಂಬಂಧ ಬಂದಿದೆ. ನೋಡು ಮೀನಾ, ಯೋಚನೆ ಮಾಡು. ಯಾಕೋ ಸೂರ್ಯ, ನಮ್ಮೆಲ್ರಿಗಿಂತ ಮುಂಚೆ ಬಂದಿದ್ಯಂತೆ. ದುಡ್ಮೆ ಜೀವನ ಅಂತ್ಯ, ಕೆಲ್ಸ ಇಲ್ದೇ ಇದ್ರೆ ಮನೇಲಿ ಇರ್ತೀಯ. ಇವತ್ತೇನ್ ಕತೆ? ಇದ್ಯಾಕೋ ಸೂರ್ಯ, ಟ್ರಿಪ್ ಬಂದ್ರೆ ಆಫ್ ಮಾಡ್ತಾ ಇದೀಯಾ? ಕೆಲ್ಸ ಮಾಡಕ್ ಬನ್ಸಿಲ್ಲ. ಯಾಕೆ? ಯಾಕ ಬಿಡ. ಏಯ್, ನಮ್ಮ ಹತ್ರ ಏನೋ ಮುಚ್ಚು ಮರೆ, ಏನಾಯ್ತು ಹೇಳೋ? ಕನಕ ಗೊತ್ತಲ್ಲ, ಮೀನನ್ ತಂಗಿ, ಅವಳು ಒಬ್ಬನ ಲವ್ ಮಾಡ್ತಾಳೆ. ಇದಕ್ಕೆ ಯಾಕೋ ನೀ ತಲೆ ಕೆಡಿಸ್ಕೊತಾ ಇದೀಯಾ? ಪಿ ಅನ್ನಿಸ್ಬಿಡ ತಾನೆ. ನೀ ಮದುವೆ ಬೇಡ ಅಂತ ಹೇಳ್ತಾ ಇದ್ದೀನಿ. ನಿಂದೊಳ್ಳೆ ಕಥೆ ಆಯ್ತು ಸೂರ್ಯ. ಹುಡ್ಕ ತಾಪತ್ರನೇ ಇರಲ್ಲ ತಾನೇ. ಈಗ ಲವ್ ಮ್ಯಾರೇಜ್ ಅಂದ್ರೆ ವರದಕ್ಷಿಣೆ ಕೇಳಲ್ಲ. ಚೌಟ್ರಿನೂ ಬೇಡ, ಚಿರೋಟಿನೂ ಬೇಡ, ಮೆಜೆಸ್ಟಿಕ್ ಕಣ್ಣಮ್ಮನ್ ದೇವಸ್ಥಾನದಲ್ಲಿ ಮದ್ವೆ, ಭವ ಇವಾಗ ಓಟದಲ್ಲಿ ಊಟ ಮುಗ್ದಾಯ್ತು, ಮ್ಯಾಟ್ರ್ ಫಿನಿಶ್. ಖರ್ಚೆಲ್ಲ ಅವನೇ ಹಾಕೊಂಡು ಮದುವೆ ಮಾಡ್ಕೋತೀನಿ ಅಂದ್ರು ನಾನು ಒಪ್ಪಲ್ಲ. ಅದ್ಯಾಕೋ? ಅವಳು ಪ್ರೀತಿ ಮಾಡ್ತಿರೋ ಹುಡುಗ ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಸರಿ ಮಾಡೋಣ. ಯಾರವನು? ಅರುಣ. ಯಾವ ಅರುಣನು? ಓ, ಪೊಲೀಸ್ ಆಫೀಸರು. ಒಳ್ಳೇದಾಯ್ತಲ್ಲ ಸೂರ್ಯ, ಇನ್ಮೇಲೆ ಸೀಟ್ ಬೆಲ್ಟ್ ಹಾಕಿಲ್ಲ ಪ್ರಾಬ್ಲಮ್ ಇಲ್ಲ. ಓ, ಎಣ್ಣೆ ಹೊಡ್ಕೊಂಡು ಗಾಡಿ ಓಡಿಸಿದ್ರು ಕೇಸ್ ಇಲ್ಲಪ್ಪ. ಇನ್ಮೇಲೆ ಡಿಎಲ್ ಇಲ್ಲ ಅಂತ ಅಂದ್ರ ಲಂಚ ಕೊಡಂಗೆ ಇಲ್ಲ. ನಮ್ಮ ಅತ್ತಿಗೆ ತಂಗಿ ಹಿಡಿಯೋದು ಹಿಡ್ದವಳೆ, ಸರಿಯಾಗಿರೋದ್ನೇ ಹಿಡ್ದವಳು ಕಂಡ್ಬಿಡು. ಯಾರಿಗೂ ಸೀರಿಯಸ್ನೆಸ್ ಬೇಡ ಅಂದ್ರೆ ಅವನು ಕನಕನಿಂದ ಬಿದ್ದಿರೋದು ನನ್ನ ಮೇಲೆ ಸೇರ್ ತೀರ್ಸ್ಕೊಳಕ್ಕೆ. ನನ್ನಿಂದ ಹುಡುಗಿ ಜೀವನ ಹಾಳಾಗುತ್ತೆ. ಬೇಡ, ಈ ಮದ್ವೆ ಯಾವ್ದೇ ಕಾರಣಕ್ಕೂ ಬೇಡ, ಆಗ್ಬಾರ್ದು ಅಷ್ಟೇ. ಟೆನ್ಷನ್ ಆಗ್ಬೇಡ ಕಣ, ಮದ್ವೆ ಆಗ್ತಿರೋದು ಕನಕನ್ನ. ಅವ್ರವ್ರ ನಾಳೆ ದಿನ ಚೆನ್ನಾಗಿದ್ರೆ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಬಿಡು. ಇಲ್ಲ ಚಿತ್ತ, ಕಾರು ಬ್ರೇಕ್ ಫೇಲ್ ಆಗಿದೆ ಅಂತ ಗೊತ್ತಿದ್ರು ನನ್ನ ಮೇಲೆ ಕೇಸ್ ಹಾಕಿ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಕ್ ನೋಡ್ದ. ನಾವುಗಳು ಅದನ್ನ ಪ್ರೂವ್ ಮಾಡಿದಕ್ಕೆ ಅವ್ನು ಕೆಲ್ಸ ಕಳ್ಕೊಂಡ. ಇವಾಗ ದೊಡ್ಡ ಪ್ಲಾನೇ ಮಾಡಿದಾನೆ. ಡೈರೆಕ್ಟ್ ಈ ಸೂರ್ಯನ್ ಮುಟ್ಟಕ್ಕಾಗಲ್ಲ ಅಂತ ಮನೆಯವ್ರ ವಿಷಯಕ್ಕೆ ಬಂದಿದ್ದಾನೆ. ಇಲ್ಲ, ನಾನ್ ಇದಕ್ಕೆ ಒಪ್ಪಲ್ಲ. ಲೇ ಸೂರ್ಯ, ಇದ್ರಲ್ಲಿ ನಾನು ನೀನು ನಿರ್ಧಾರ ಮಾಡೋದಲ್ಲ ಕಣ. ಕನಕ ಇಷ್ಟಪಟ್ಟಿದ್ರೆ ಅವಳ ನಿರ್ಧಾರ ಮುಖ್ಯ ಆಗುತ್ತಲ್ವಾ? ಮಕ್ಳು ಇಷ್ಟಪಟ್ಬಿಟ್ರು ಅಂತ ಅವ್ರು ಕೇಳಿದ್ದೆಲ್ಲ ಕೊಡ್ಸಕ್ಕಾಗತ್ತೇನೋ? ಏನೋ ಮಾತಾಡ್ತೀಯಾ? ಲೈ, ದೇವಸ್ಥಾನದ ಮುಂದೆ ಕಷ್ಟಪಟ್ಟು ಹೂ ಕಟ್ಟಿ ಅದನ್ನ ಮಾರಿ ಅದ್ರಲ್ಲಿ ಸಂಪಾದನೆ ಮಾಡಿ ಮಕ್ಳನ್ನ ಬೆಳೆಸಿದಾರೆ ಅವ್ರಮ್ಮ. ನಾಳೆ ದಿನ ಏನಾದ್ರು ಅವ್ರ ಮಕ್ಳು ಜೀವನ ಹಾಳಾಗೋದ್ರೆ ಅವ್ರಮ್ಮ ಕಣ್ಣೀರಾಗ್ತಾರೆ. ಅದನ್ನ ನನ್ ಕೈಲಿ ನೋಡಕ್ ಆಗಲ್ಲ ಕಣ. ಅವ್ರಿಗೆ ಒಬ್ಬ ಒಳ್ಳೆ ಹುಡುಗನ್ ನೋಡಿ ನಾನೇ ಮದುವೆ ಮಾಡ್ಬೋದು. ಇದನ್ನ ಬೆಳೆಯಕ್ ಬಿಡಬಾರ್ದು. ಯಾರ ನೋಡಿದ್ ಕೇಳ್ಸಲ್ವಾ? ಅಲ್ಲೇ ವೇಟ್ ಮಾಡಿ ಆಮೇಲೆ ಬರಕ್ಕಾಗಲ್ವಾ? ಕಾರ್ ಬರೋದನ್ನ ನೋಡಿ ನೀನೇ ಆಮೇಲೆ ಬರ್ಬೇಕಿತ್ತು. ಆಯ್ತಲ್ಲ, ಮುಖ ನೋಡ್ಕೊಂಡು ಯಾಕೆ ನಿಂತಿದ್ಯಾ? ಹೋಗಿ ಹಿಂದಕ್ಕೆ ಹೋಗು. ಫಸ್ಟ್ ಬಂದಿದ್ ನಾನು, ನೀನೇ ಹಿಂದೆ ಹೋಗು. ಇದೇನ್ ಬ್ಯಾಂಕ್? ಯಾರು ಮೊದಲು ಟೋಕನ್ ತಗೋತಾರೋ ಅವ್ರಿಗೆ ಮೊದಲೇ ಆದ್ಯತೆ ಅನ್ನೋದಕ್ಕೆ. ನಾನ್ ಹಿಂದಕ್ಕೆ ಹೋಗೋದಿಲ್ಲ, ನೀನೇ ಹೋಗು. ನಾನ್ ಹೋಗಲ್ಲ, ನೀನೇ ಹಿಂದಕ್ಕೆ ಹೋಗು. ಯಾರಪ್ಪ ಜಾಬ್ ಮಾಡ್ಕೊಂಡಿದ್ದೀರಾ? ಜಾಬ್ ಟೈಮ್ ಆಗುತ್ತೆ ಗಾಡಿ. ಪೊಲೀಸ್ ಸರ್, ನೋಡಿದ್ರೆ ಅಲ್ಲಿ ಹಿಂದೆ ನಿಮ್ಮಿಂದ ಪಬ್ಲಿಕ್ ಎಷ್ಟು ತೊಂದ್ರೆ ಆಗ್ತದೆ ನೋಡಿದ್ರ? ಟ್ರಾಫಿಕ್ ಜಾಮ್ ಮಾಡ್ಬಿಟ್ಟಿದ್ದೀರಾ ನೀವು. ನನ್ ದಾರಿ ತುಂಬಾ ಅಪಾಯಕಾರಿ, ನನ್ ರೂಟ್ ಅಲ್ಲಿ ಬರಕ್ ಹೋಗ್ಬೇಡಿ, ನಿಮಗೆ ಅಪಾಯ ಅದು. ಒಂದ್ಸಲ ಮುಂದೆ ಇಟ್ಟಿದ್ದ ಹೆಜ್ಜೆನ ಹಿಂದೆ ತೆಗಿಯೋ ಅಭ್ಯಾಸ ನನಗಿಲ್ಲ. ನೀನೇ ಹಿಂದೆ ಹೋಗು. ಏನಪ್ಪ ಇದು ರೋಡ್ ಬ್ಲಾಕ್ ಮಾಡ್ಕೊಂಡು ಹಿಂಗ್ ನಿಲ್ಸ್ಕೊಂಡ್ರೆ ನಾವ್ ಹೆಂಗ್ ಹೋಗೋದು? ಗಾಡಿ ಸರ್, ಇದೇ ಮಾತ್ನ ಬೈಕ್ ಅಲ್ಲಿ ಬಂದಿದಾರಲ್ಲ ಪುಣ್ಯಾತ್ಮ, ಅವ್ರಿಗೆ ಹೇಳ್ತೀರಾ? ಅವ್ರು ಹಿಂದಿಕ್ ಹೋಗಲ್ಲ ಅಂತ ಹಠ ಮಾಡ್ತಾ ಇದಾರೆ. ಅವ್ರು ಹಿಂದೆ ಹೋದ್ರೆ ನನ್ ಕಾರ್ ಎತ್ಬೋದು ತಾನೆ? ನಾನ್ ಹೋಗಲ್ಲ, ನೀನೇ ಹೋಗು. ಆಗಲ್ಲ. ಏನ್ ಸುಮ್ನೆ ಗಲಾಟೆ ಮಾಡ್ತಿದ್ಯಾ? ಗಾಡಿ ತೆಗಿ ಹಿಂದೆ. ಏನು ಗಾಡಿ ತೆಗಿದೆ ಅಂದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀಯಾ? ಹಲೋ, ನನ್ನ ಕಾರು ಒಂದು ಇಂಚ್ ಕೂಡ ಹಿಂದಕ್ಕೆ ಹೋಗಲ್ಲ. ಏನಾಯ್ತಣ್ಣ? ಏನ ಕಚ್ಚಾಡ್ತಾ ಇದಾರಮ್ಮ ಅವರು. 5 ನಿಮಿಷ ಆಯ್ತು ಗಾಡಿ ಗಾಡಿ ಹಾಕೊಂಡು ಗಾಡಿಯಿಂದ ತೆಗಿಕೊ. ಹೋಗೋಣ, ಒಂದ್ ಹಾಕೊಂಡ್ಬಿಟ್ಟು ಪತ್ರ ಕೊಟ್ಟಿಲ್ಲ. ಹೋಗೋಣ ಆಯ್ತು. ಏನಮ್ಮ ಕರ್ಕೊ, ನೀನೇನಿಲ್ಲಿ? ಇಲ್ಲೇ ಬಾಬಾ, ಕೆಲ್ಸದ ಮೇಲೆ ಹೋಗ್ತಾ ಇರ್ತ. ಹೌದಾ? ನೋಡಿದೇನಮ್ಮ, ಹೆಂಗೆ ಬೆಕ್ಕು ನಿಂತಂಗ್ ನಿಂತಿದ್ದ ದಾರಿಗಡ್ಡ. ಕೊಬ್ಬು, ಸಿಕ್ಕಾಪಟ್ಟೆ ಕೊಬ್ಬು. ನಾನು ನೋಡೇ ಬಿಡಣ ಏನಾಗತ್ತೆ ಅಂತ ಇಲ್ಲೇ ನಿಂತೆ ಸೈಲೆಂಟ್ ಆಗಿ. ಇವಾಗ ದಾರಿ ಬಿಟ್ಟ. ಗೊತ್ತಾಯ್ತೇನಮ್ಮ? ಹಿಂಗೆ ಯಾವಾಗ್ಲೂ ನಾವು ತಗೊಂಡಿರೋ ನಿರ್ಧಾರದ ಮೇಲೆ ನಾವ್ ನಿಲ್ಬೇಕು, ಆಗ ಅವನೇ ಪಕ್ಕಕ್ಕೆ ಹೋಗ್ತಾರೆ. ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಲ್ವೇ? ಹ್ಞೂ ಬಾಬಾ, ಅರ್ಥ ಆಗ್ತದೆ. ಇದ್ರಲ್ಲೇ ಗೊತ್ತಾಗತ್ತೆ ಬಿಡಮ್ಮ, ಅವನೆಂತ ನಾಗರಾವು ಅಂತ. ಹಾಸ್ಪಿಟ್ಲ್ ತಾನೆ, ಬಾ ಕರ್ಕೊಂಡು ಹೋಗ್ತೀನಿ. ಇಲ್ಲ ಬಾಬಾ, ಆಟೋ ಇದೆ, ನಾನು ಆಟೋದಲ್ಲಿ ಹೋಗ್ತೀನಿ. ಸರಿ ಆಯ್ತು, ನೋಡಮ್ಮ. ನೀವ್ ಹೊರಡಿ ಬಾಬಾ, ನಾನು ಹೋಗ್ತೀನಿ. ನೀನ್ ಹೊರಡಮ್ಮ. ಅವ್ಳು ಇಷ್ಟಪಟ್ಟಿರೋ ಹುಡುಗನ್ ಜೊತೆ ಅವಳನ್ನ ಮದ್ವೆ ಮಾಡಿದ್ರೆ ಅವಳು ತುಂಬಾ ಖುಷಿ ಆಗಿರ್ತಾಳೆ. ನೋಡು, ನಾವು ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಡೋದು ಆಗ್ಲಿಲ್ಲ ಅಂತ ಹೇಳಿದ್ರು, ಸಿಂಪಲ್ ಆಗಿ ನಮ್ ದೇವಸ್ಥಾನದಲ್ಲೇ ಮಾಡ್ಕೊಡೋಣ. ಆದ್ರೆ ಅಳಿಯಂದ್ರು ಒಪ್ಪಿಗೆ ಇಲ್ದೆ ನಾವ್ ಹೇಗೆ ಮದ್ವೆ ಮಾಡಕ್ಕಾಗತ್ತೆ? ಅವ್ರು ಸರಿ ಅಂತ ಒಂದು ಮಾತು ಹೇಳಿ ನಾನೇ ಈ ಮದ್ವೆ ಮಾಡಿಸ್ತೀನಿ. ನೀನ್ ಈ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಮ್ಮ. ಅವಳ ಜೀವನ ಸರಿ ಹೋಗ್ಬೋದು ಮೀನಾ, ಆದ್ರೆ ನಿನ್ ಜೀವನ